ಉದಾಹರಣೆ: ಒಂದು ಸಮಾಂತರ ಶ್ರೇಣಿಯ ಮೊದಲ n, 2n ಮತ್ತು 3n ಪದಗಳ ಮೊತ್ತ ಕ್ರಮವಾಗಿ s1, s2 ಮತ್ತು s3 ಆದರೆ s3 3 ಇಂಟು s2 ಮೈನಸ್ s1 ಎಂದು ಸಾಧಿಸಿ. ಪರಿಹಾರ: ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ a ಮತ್ತು d ಆಗಿರಲಿ. s1 n/2 ಇಂಟು 2a ಪ್ಲಸ್ n-1 ಇಂಟು d ಇದನ್ನು ಈಕ್ವೇಶನ್ 1 ಎಂದು ಪರಿಗಣಿಸಿ. s2 2n/2 ಇಂಟು 2a ಪ್ಲಸ್ 2n-1 ಇಂಟು d. s2 n ಇಂಟು 2a ಪ್ಲಸ್ 2n-1 ಇಂಟು d ಇದನ್ನು ಈಕ್ವೇಶನ್ 2 ಎಂದು ಪರಿಗಣಿಸಿ. s3 3n/2 ಇಂಟು 2a ಪ್ಲಸ್ 3n-1 ಇಂಟು d ಇದನ್ನು ಈಕ್ವೇಶನ್ 3 ಎಂದು ಪರಿಗಣಿಸಿ. ಈಕ್ವೇಶನ್ 1 ಮತ್ತು 2 ರಿಂದ s2 ಮೈನಸ್ s1 n ಇಂಟು 2a ಪ್ಲಸ್ 2n-1 ಇಂಟು d ಮೈನಸ್ n/2 ಇಂಟು 2a ಪ್ಲಸ್ n-1 ಇಂಟು d ಈಕ್ವಲ್ ಟು n ಇಂಟು 4a ಪ್ಲಸ್ 4nd ಮೈನಸ್ 2d ಮೈನಸ್ 2a ಮೈನಸ್ n ಇಂಟು d ಪ್ಲಸ್ d ಡಿವೈಡೆಡ್ ಬೈ 2. s2 ಮೈನಸ್ s1 n ಇಂಟು 2a ಪ್ಲಸ್ 3n ಇಂಟು d ಮೈನಸ್ d ಡಿವೈಡೆಡ್ ಬೈ 2 ಈಕ್ವಲ್ ಟು n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ 3n-1 ಇಂಟು d. s2 ಮೈನಸ್ s1 n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ 3n-1 ಇಂಟು d. 3 ಇಂಟು s2 ಮೈನಸ್ s1 3n ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ 3n-1 ಇಂಟು d. 3 ಇಂಟು s2 ಮೈನಸ್ s1 s3 ಈಕ್ವೇಶನ್ 3 ರಿಂದ. ಸೊ s3 3 ಇಂಟು s2 ಮೈನಸ್ s1. ಒಂದು ಮಗುವು ಆಟದ ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಜೋಡಿಸುತ್ತಾ ಮೊದಲ ಅಡ್ಡಸಾಲಿನಲ್ಲಿ 1, ಎರಡನೆಯ ಅಡ್ಡಸಾಲಿನಲ್ಲಿ 2, ಮೂರನೆಯ ಅಡ್ಡಸಾಲಿನಲ್ಲಿ 3 ಹೀಗೆ ಇಟ್ಟಿಗೆಗಳನ್ನು ಇರಿಸುತ್ತದೆ. ಮಗುವಿನ ಬಳಿ 100 ಇಟ್ಟಿಗೆಗಳಿದ್ದರೆ ಎಷ್ಟು ಸಾಲುಗಳಲ್ಲಿ ಜೋಡಿಸಬಹುದು ಹಾಗೂ ಎಷ್ಟು ಇಟ್ಟಿಗೆಗಳು ಉಳಿಯುತ್ತವೆ? ಈ ಚಿತ್ರವನ್ನು ಗಮನಿಸಿ. ಮೊದಲ ಸಾಲು 1 T1, ಎರಡನೆಯ ಸಾಲು 2 T2, ಮೂರನೆಯ ಸಾಲು 3 T3, ನಾಲ್ಕನೆಯ ಸಾಲು 4 T4. ಪರಿಹಾರ: s1 T1 1, s2 s1 ಪ್ಲಸ್ T2 1 ಪ್ಲಸ್ 2 3, s3 s2 ಪ್ಲಸ್ T3 3 ಪ್ಲಸ್ 3 6, s4 s3 ಪ್ಲಸ್ T4 6 ಪ್ಲಸ್ 4 10, s5 s4 ಪ್ಲಸ್ T5 10 ಪ್ಲಸ್ 5 15, s6 s5 ಪ್ಲಸ್ T6 15 ಪ್ಲಸ್ 6 21, s7 s6 ಪ್ಲಸ್ T7
21 ಪ್ಲಸ್ 7 ಈಕ್ವಲ್ ಟು 28. S8 ಈಕ್ವಲ್ ಟು S7 ಪ್ಲಸ್ T8 ಈಕ್ವಲ್ ಟು 28 ಪ್ಲಸ್ 8 ಈಕ್ವಲ್ ಟು 36. S9 ಈಕ್ವಲ್ ಟು S8 ಪ್ಲಸ್ T9 ಈಕ್ವಲ್ ಟು 36 ಪ್ಲಸ್ 9 ಈಕ್ವಲ್ ಟು 45. S10 ಈಕ್ವಲ್ ಟು S9 ಪ್ಲಸ್ T10 ಈಕ್ವಲ್ ಟು 45 ಪ್ಲಸ್ 10 ಈಕ್ವಲ್ ಟು 55. S11 ಈಕ್ವಲ್ ಟು S10 ಪ್ಲಸ್ T11 ಈಕ್ವಲ್ ಟು 55 ಪ್ಲಸ್ 11 ಈಕ್ವಲ್ ಟು 66. S12 ಈಕ್ವಲ್ ಟು S11 ಪ್ಲಸ್ T12 ಈಕ್ವಲ್ ಟು 78. S13 ಈಕ್ವಲ್ ಟು S12 ಪ್ಲಸ್ T13 ಈಕ್ವಲ್ ಟು 91. ಇಟ್ಟಿಗೆಗಳನ್ನು 13 ಅಡ್ಡ ಸಾಲುಗಳಲ್ಲಿ ಜೋಡಿಸಬಹುದು. ಉಳಿದ ಇಟ್ಟಿಗೆಗಳು ಈಕ್ವಲ್ ಟು 100 ಮೈನಸ್ 91 ಈಕ್ವಲ್ ಟು 9. ಒಂದು ಆಟದಲ್ಲಿ ಒಂದು ಬುಟ್ಟಿ ಹಾಗೂ 16 ಆಲೂಗಡ್ಡೆಗಳನ್ನು 6 ಮೀಟರ್ ಸಮದೂರದಲ್ಲಿ ಕ್ರಮವಾಗಿ ಒಂದು ನೇರ ರೇಖೆಯಲ್ಲಿ ಇರಿಸಲಾಗಿದೆ. ಈ ಆಲೂಗಡ್ಡೆಗಳನ್ನು ಒಂದೊಂದಾಗಿ ತಂದು ಬುಟ್ಟಿಯಲ್ಲಿ ಹಾಕಬೇಕಿದೆ. ಒಬ್ಬ ಆಟಗಾರನು ಬುಟ್ಟಿಯಲ್ಲಿರುವಲ್ಲಿಂದ ಆರಂಭಿಸಿ 1 ಸೆಕೆಂಡಿಗೆ 12 ಮೀಟರ್ ಸರಾಸರಿ ವೇಗದಲ್ಲಿ ಓಡಿದರೆ ಅವನು ಎಲ್ಲಾ ಆಲೂಗಡ್ಡೆಗಳನ್ನು ಬುಟ್ಟಿಯಲ್ಲಿ ಹಾಕಲು ಬೇಕಾಗುವ ಸಮಯವೆಷ್ಟು? ಪರಿಹಾರ: ಈ ಚಿತ್ರವನ್ನು ಗಮನಿಸಿ. ಆಟಗಾರನು ಮೊದಲನೆಯ ಆಲೂಗಡ್ಡೆಯನ್ನು ಬುಟ್ಟಿಗೆ ಹಾಕಲು 12 ಮೀಟರ್ ಓಡಬೇಕಾಗುತ್ತದೆ. ಸೊ T1 ಈಕ್ವಲ್ ಟು 12. ಆಟಗಾರನು ಎರಡನೆಯ ಆಲೂಗಡ್ಡೆಯನ್ನು ಬುಟ್ಟಿಗೆ ಹಾಕಲು 24 ಮೀಟರ್ ಓಡಬೇಕಾಗುತ್ತದೆ. ಸೊ T2 ಈಕ್ವಲ್ ಟು 24. ಅದೇ ರೀತಿ T3 ಈಕ್ವಲ್ ಟು 36 ಇತ್ಯಾದಿ. ಇಲ್ಲಿ A ಈಕ್ವಲ್ ಟು 12, D ಈಕ್ವಲ್ ಟು 12 ಮತ್ತು N ಈಕ್ವಲ್ ಟು 16. Tn ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D ಈಕ್ವಲ್ ಟು 12 ಪ್ಲಸ್ 16 ಮೈನಸ್ 1 ಇಂಟು 12 ಈಕ್ವಲ್ ಟು 12 ಪ್ಲಸ್ 15 ಇಂಟು 12 ಈಕ್ವಲ್ ಟು 12 ಪ್ಲಸ್ 180. ಸೊ Tn ಈಕ್ವಲ್ ಟು 192 ಮೀಟರ್. ಎಲ್ಲಾ ಆಲೂಗಡ್ಡೆಗಳನ್ನು ಬುಟ್ಟಿಯಲ್ಲಿ ಹಾಕಲು ಕ್ರಮಿಸಿದ ಒಟ್ಟು ದೂರ Sn ಈಕ್ವಲ್ ಟು N ಡಿವೈಡೆಡ್ ಬೈ 2 ಇಂಟು A ಪ್ಲಸ್ Tn. Sn ಈಕ್ವಲ್ ಟು 16 ಡಿವೈಡೆಡ್ ಬೈ 2 ಇಂಟು 12 ಪ್ಲಸ್ 192. Sn ಈಕ್ವಲ್ ಟು 8 ಇಂಟು 204. Sn ಈಕ್ವಲ್ ಟು 1632 ಮೀಟರ್. 1 ಸೆಕೆಂಡಿಗೆ 12 ಮೀಟರ್ ಸರಾಸರಿ ವೇಗದಂತೆ 1632 ಮೀಟರ್ ದೂರ ಕ್ರಮಿಸಲು ತೆಗೆದುಕೊಂಡ ಕಾಲ ಈಕ್ವಲ್ ಟು 1632 ಡಿವೈಡೆಡ್ ಬೈ 12 ಈಕ್ವಲ್ ಟು 136 ಸೆಕೆಂಡ್. ನೀವೇ ಪ್ರಯತ್ನಿಸಿ. ಕೆಳಗಿನ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. 1, 2, 7, 12 ಇಂದ 10 ಪದಗಳವರೆಗೆ. Sn ಈಕ್ವಲ್ ಟು 245, 2, -37, -33, -29 ಇಂದ 12 ಪದಗಳವರೆಗೆ. Sn ಈಕ್ವಲ್ ಟು -180. A ಈಕ್ವಲ್ ಟು 6 ಮತ್ತು Tn ಈಕ್ವಲ್ ಟು 51 ಆದರೆ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. S10 ಈಕ್ವಲ್ ಟು 285.
4 ಪ್ಲಸ್ 7 ಪ್ಲಸ್ 10 ಪ್ಲಸ್ 901 ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. S300 1,35,750. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ 5n² - 11n ಆದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸಾಮಾನ್ಯ ವ್ಯತ್ಯಾಸ D 10. ಸಮಾಂತರ ಶ್ರೇಣಿ -6 - 11/2 -5 ಗಳ ಮೊತ್ತ -25 ಆಗಲು ಎಷ್ಟು ಪದಗಳಿರಬೇಕು? n 5 or n 20. 25, 22, 19 so on. ಸಮಾಂತರ ಶ್ರೇಣಿಯ ಕೆಲವು ಪದಗಳ ಮೊತ್ತ 116 ಆದರೆ ಶ್ರೇಣಿಯ ಕೊನೆಯ ಪದವನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯ ಕೊನೆಯ ಪದ 4. 24 ಪ್ಲಸ್ 21 ಪ್ಲಸ್ 18 ಪ್ಲಸ್ 15 ಇಂದ ಶ್ರೇಣಿಯ ಎಷ್ಟು ಪದಗಳ ಮೊತ್ತ -351 ಆಗಿರುತ್ತದೆ? 26 ಪದಗಳ ಮೊತ್ತ -351. 200 ಮತ್ತು 400 ನಡುವಿನ 7ರಿಂದ ಭಾಗವಾಗುವ ಎಲ್ಲಾ ಸಂಖ್ಯೆಗಳ ಮೊತ್ತ ಎಷ್ಟು? 8729. ಒಬ್ಬ ವ್ಯಕ್ತಿಯ ಮೊದಲ ವರ್ಷದ ಆದಾಯ ರೂಪಾಯಿ 3 ಲಕ್ಷ. ಮುಂದಿನ 19 ವರ್ಷಗಳಲ್ಲಿ ವರ್ಷಕ್ಕೆ ರೂಪಾಯಿ 10,000ನಂತೆ ಆದಾಯದಲ್ಲಿ ಹೆಚ್ಚಳವನ್ನು ಪಡೆದರೆ 20 ವರ್ಷಗಳಲ್ಲಿ ಅವನು ಪಡೆದ ಒಟ್ಟು ಹಣವೆಷ್ಟು? 20ನೇ ವರ್ಷದಲ್ಲಿ ರೂಪಾಯಿ 79 ಲಕ್ಷಗಳನ್ನು ಪಡೆಯುತ್ತಾನೆ. ಒಂದು ದಿನಸಿ ಅಂಗಡಿಯ ಕೆಳಗಿನ ಶೆಲ್ಫ್ನಲ್ಲಿ 20 ಕ್ಯಾನ್ಗಳಿವೆ. ಅದರ ಮುಂದಿನ ಶೆಲ್ಫ್ನಲ್ಲಿ 18. ಇದೇ ರೀತಿ ಕ್ಯಾನ್ಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅತ್ಯಂತ ಮೇಲಿನ ಶೆಲ್ಫ್ನಲ್ಲಿ 4 ಕ್ಯಾನ್ಗಳಿದ್ದರೆ ಒಟ್ಟು ಎಷ್ಟು ಕ್ಯಾನ್ಗಳಿವೆ? ಕ್ಯಾನ್ಗಳ ಸಂಖ್ಯೆ 108. ಹೊಂದಿಸಿ ಬರೆಯಿರಿ. ಎ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n n ಇಂಟು n+1/2. ಬಿ. ಎಪಿಯ n-ನೇ ಪದ Tn a ಪ್ಲಸ್ n-1 ಇಂಟು D. ಸಿ. ಎಪಿಯ ಮೊದಲ n ಪದಗಳ ಮೊತ್ತ Sn n/2 ಇಂಟು 2a ಪ್ಲಸ್ n-1 ಇಂಟು D. ಡಿ. ಎಪಿಯ ಸಾಮಾನ್ಯ ವ್ಯತ್ಯಾಸ D Tp - Tq / P - Q. ಈ ಸಿಗ್ಮಾ ಇಂಟು n-1 ನ ಬೆಲೆ n ಇಂಟು n-1/2.